ಮೊನ್ನೆ 50,000 ಕ್ವಿಂಟಲ್ ಸಕ್ರಿ ತುಳುಕು ಮಾಡಿದ್ದು ಬಹುಶಃ ತಾವೆಲ್ಲ ವಾಟ್ಸಪ್ ಆಗಿ ನೋಡಿರ್ಬೋದು. ಬೆಳಗಾವಿ ಜಿಲ್ಲೆಯಿಂದ ಭ್ರಷ್ಟಾಚಾರವನ್ನು ದೂರ ಮಾಡುವಂತ ದಿನಗಳ ನಮ್ಮದು ತರ್ತದೆ. ಇವರು ಕೂಡ ಕಿತ್ತೊಗಿತೀವಿ. ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ಕರ್ನಾಟಕ ರಾಜ್ಯ ಹುಕ್ಕೇರಿ ತಾಲೂಕಿನಲ್ಲಿ ಜನ ಪ್ರಜ್ಞಾವಂತರು ಅಥವಾ ಹಣ ಆಶೆಗಾಗಿ ಹೋಗುವಂತ ಜನ ನೋಡೋದನ್ನ ಇವತ್ತು ಸಹ ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾವೆಲ್ಲ ಸರ್ವಧರ್ಮರು ನಾವು ಒಂದು ಜಾತಿ ಮತ ವರ್ಗ ವರ್ಣ ಮೇಲು ಕೀಳು ಬಡವ ಶ್ರೀಮಂತ ಅನ್ನೋದನ್ನೇ ಎಲ್ಲರೂ ಒಂದಾಗಿ ಸುಖ ದುಃಖದ ಸಮಯದಲ್ಲಿ ಸಹಿತ ನಾವು ನೀವೇ ಒಂದಾಗಿ ನಮ್ಮ ಸುಖ ದುಃಖವನ್ನು ತೆಕ್ಕೆಯಾಗಿ ನಾವು ಹಂಚಿಕೊಂಡ್ವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಹುಶಃ ಉಮೇಶ್ ಅಣ್ಣ ತೀರಿ ಹೋದ ನಂತರ ಈ ತಾಲೂಕನ್ನ ನಾವು ಕಬ್ಜಾ ತಗೊಳ್ಬೇಕು ಅನ್ನುವಂತ ವಿಚಾರಗಳು ಬಹುಶಃ ಅವತ್ತು ಬಹಳ ವರ್ಷ, ಈಗ 3 ವರ್ಷ ಅದು ಮಂಡಿ ಸೆಪ್ಟೆಂಬರ್ 6ಕ್ಕೆ ಅಣ್ಣ ತಿಳ್ಕೊಂಡು 3 ವರ್ಷ ಈಗ 2 ವರ್ಷದಿಂದಲೇ ಈ ಕೆಲಸ ಪ್ರಾರಂಭ ಆಗಿತ್ತು. ಅವಾಗ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನಾ ಯಾರಿಗೆ ಹೇಳಬೇಕು ಏನ್ ಹೇಳಬೇಕು ನಂಗೆ ಏನೂ ತಿಳ್ತಾ ಇದ್ದೀನಿ. ಅನಿವಾರ್ಯವಾಗಿ ನಾನು ನೇರವಾಗಿ ಕುಮಾರಣ್ಣಗೆ ಫೋನ್ ಮಾಡಿದೆ. ಅಂದ್ರೆ ಎ ಬಿ ಪಾಟೀಲ್ ನಾನು ಫೋನ್ ಮಾಡಿದ್ದೆ. ನನ್ನ ಭಕ್ತಂದ್ರೆ ಇವತ್ತು ಸ್ವಲ್ಪ ಮಾತಾಡೋದೈತಿ, ಇಲ್ಲ ಬಾರ ರಮೇಶ್ನ ಮನೆ ಆದವರು ಆ ಪ್ರಕಾರ ಮನೆಗೆ ಹೋದ್ನ. ಇವತ್ತಿನ ದಿವಸ ಹುಕ್ಕೇರಿ ಮತಕ್ಷೇತ್ರದಲ್ಲಿ ದಿವಂಗತ ವಿಶ್ವನಾಥ್ ಕತ್ತಿಯನ್ನು 1 ಬಾರಿ, ಹುಕ್ಕೇರಿ ಮತಕ್ಷೇತ್ರದಲ್ಲಿ ದಿವಂಗತ ಉಮೇಶ್ ಅಣ್ಣ ಕತ್ತಿ ಅವರನ್ನ 8 ಬಾರಿ, ಅವರ ಸುಪುತ್ರ ಆಗಿರ್ತಕ್ಕಂಥ ನನ್ನ ಸುಪುತ್ರ ನಿಖಿಲ್ ಕತ್ತಿ ಅವರನ್ನು 1 ಬಾರಿ ಹುಕ್ಕೇರಿ ಮತಕ್ಷೇತ್ರದ ಜನತೆ ಆಯ್ಕೆ ಮಾಡಿಕೊಟ್ಟಂತ ಉಪಕಾರ ನಮ್ಮ ಮ್ಯಾಗಿದ್ದಾರೆ. ಅದ್ರ ಜೊತೆಗೆ ಸಂಕೇಶ್ವರ ಭಾಗದಲ್ಲಿ ತಮ್ಮನ್ನು 3 ಸಲ ಶಾಸಕರಾಗಿ ಆಯ್ಕೆ ಮಾಡಿಕೊಟ್ಟಿದ್ದು, 1 ಸಲ ಮಂತ್ರಿ ಆಗಲಿಕ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಸಂಕೇಶ್ವರ ಭಾಗದ ಜನರು ನಿಮ್ಮೆಲ್ಲ ಉಪಕಾರ ಅದ. ಈಗ ನಾವಿಬ್ಬರು ಒಂದಾಗದೆ ಹೋದ್ರೆ ಬರುವಂತಹ ದಿನಮಾನಗಳಲ್ಲಿ ನಮ್ಮ ತಾಲೂಕನ್ನ ನಮ್ಮ ಮುಪ್ಪಿನ ಟೈಮ್ದಾಗ ಕಟ್ಟಗರ ಕೈಯಾಗಿ ಹೋಗ್ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರಬಹುದು. ಅದಕ್ಕೆ ನಮ್ಮ ತಾಲೂಕು ನಾವಿಬ್ರು ಕೂಡಿ ನಮ್ಮ ಈ ಉಪಕಾರ ತೀರ್ಸಕ್ಕೆ ಒಂದು ಅವಕಾಶ ನಮಗೆ ಬಂದೈತಿ. ಈ ಒಂದು ಅವಕಾಶವನ್ನ ಸದುಪಯೋಗ ಮಾಡ್ಕೊಳ್ಳೋ ಮುಖಾಂತರ ನಮ್ಮ ತಾಲೂಕು ನಮ್ಮ ಸ್ವಾಭಿಮಾನ ನಮ್ಮಲ್ಲಿರಬೇಕು, ನಮ್ಮವ್ರು ಇರಬೇಕು, ನಾವು ಹೇಳಿದ್ರೆ ನಡಿಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ನೀವು ಕೂಡ್ಕೊಂಡು ಪ್ರತಿಯೊಂದು ಮನೆಗೆ ಹೋಗುವಂತ ಕೆಲಸ ಮಾಡಬೇಕ್ರಿ ಅನ್ನೋದನ್ನ ಅವರಲ್ಲಿ ವಿನಂತಿ ಮಾಡಿಕೊಂಡಾಗ ರಮೇಶ್ ಏನೂ ಹರಕತ್ತಿಲ್ಲ, ನೀನ ಎಂದಿದ್ದು ಹೇಳು ಇಬ್ರು ಕೂಡ ಹೋಗೋಣ ಅಂತ ಮಾತ್ರ ಸ್ವಚ್ಛವಾಗಿ ಒಂದು ದಿವಸ ಉದ್ದೇಶ. ಅವರು 3 ಸಲ ಶಾಸಕರಾಗಿ ಮಂತ್ರಿಗಳಾಗಿ ವಿಶ್ವನಾಥ್ ಕತ್ತಿಯವರು 1 ಸಲ ಶಾಸಕರಾಗಿ, ಉಮೇಶ್ ಕತ್ತಿಯವರು 8 ಸಲ ಶಾಸಕರಾಗಿ, 4-5 ಸಲ ಮಂತ್ರಿಯಾಗಿ, ಈ ನಿಖಿಲ್ ಕತ್ತಿಯವರು ಶಾಸಕರಾಗಬೇಕು. ನಿಮ್ಗೆ ದೊಡ್ಡ ಉಪಕಾರ ಐತಿ. ಆ ಉಪಕಾರ ತೀರಿಸುವಂತ ದಿನಗಳು ಇವತ್ತು ಬರಕತ್ತಾವ. ಉಪಕಾರ ತೀರಿಸುವಂತ ದಿನಗಳು ಬರಕತ್ತಾವ ಅಂದ್ರೆ ಹುಕ್ಕೇರಿ ತಾಲೂಕ ಖಾಲಿ ಆಗೈತಿ, ಅದನ್ನ ನಾವು ಕಬ್ಜಾ ತಗೊಳ್ಬೇಕು ಅನ್ನುವಂತ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ತಾಲೂಕಿನಲ್ಲಿ ಕಳೆದ 2 ವರ್ಷಗಳಿಂದ ನಡೆದ. ನಾನು ಕುಮಾರಣ್ಣ ಹೋಗಿ ಭೇಟಿಯಾಗಿದ್ದು 1 ವರ್ಷ ಇತ್ತು. ಆ ಒಂದು ಸಂದರ್ಭ ವಿಚಾರ ಇಷ್ಟೇ, ಇವತ್ತು ದಿವಸ ನಾವಿಲ್ಲಿ ಬಂದದ್ದು, ಕೂಡಿ ಬಂದದ್ದು ನಿಮ್ ಮುಂದೆ ಉದಾಹರಣೆಗೆ ಬಂದಿದ್ದೀವಿ. ಪಕ್ಷ ಅವರು ಕಾಂಗ್ರೆಸ್ ಐತಿ, ನಾನು ಬಿಜೆಪಿ ಐತಿ. ನಾಳೆ ನಾವು ಅವ್ರೇನ್ ನಾಟಕ ಹೊಡೆಯೋರು ಅಂತ ನಾವು ಹೊಡುದು. ಅವ್ರು ಕಾಂಗ್ರೆಸ್ ಆಗ್ಯಾರವ್ರ, ನಾ ಬಿಜೆಪಿ ಆಗ್ಯಾರವ. ನಮ್ಗೆ ನಮ್ಮ ಗೌರ್ಮೆಂಟ್ ಬಂದ್ರೆ ನಾ ಹೆಲ್ಪ್ ಇರ್ತೀನಿ, ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ರೆ ಅವ್ರು ಹೆಲ್ಪ್ ಇರ್ತಾರೆ. ಈ ಒಂದು ವಿಚಾರವನ್ನು ಇಟ್ಕೊಂಡು ಒಂದಾಗಿ ಪ್ರತಿಯೊಂದು ಹಳ್ಳಿಗೆ ಹೋಗೋಣ, ಹೇಳೋಣ, ತಿಳಿಸಿ ಹೇಳೋಣ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿದ್ರೆ ಇವತ್ತು ಈ ಭಾಗದಲ್ಲಿ ಸಾಕಷ್ಟು, ಈ ಭಾಗದ ಶಾಸಕರಾಗಿದ್ದುಕೊಂಡು ಎ ಬಿ ಪಾಟೀಲ್ ಸಾಕಷ್ಟು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ. ಈ ಭಾಗದ ಶಾಸಕರಾಗಿದ್ದುಕೊಂಡು ದಿವಂಗತ ಉಮೇಶ್ ಅಣ್ಣ ಕತ್ತಿಯವರು ಸಾಕಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಈ ಭಾಗದ ಶಾಸಕರಾಗಿರ್ತಕ್ಕಂಥ ಈಗಿನ ಶಾಸಕರಾಗಿದ್ದ ಸುಪುತ್ರ ನಿಖಿಲ್ ಕತ್ತಿಯವರು ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ನಾವು ಸ್ವಾವಲಂಬಿಗಳು. ಹುಕ್ಕೇರಿ ತಾಲೂಕಿನ ಜನ ಯಾರ ಮನೆ ಬಾಗಿಲಿಗೆ ಹೋಗೋ ಮಕ್ಕಳಲ್ಲ, ಯಾರು ನಮ್ಮ ತಾಲೂಕಿನ ಬರಾಕ್ ಪ್ರಯತ್ನ ಮಾಡಿದ್ರೆ ಅವ್ರು ಬಿಡು ಮಕ್ಕಳು ಅಲ್ಲ ಅನ್ನೋ ಮಾತ್ರ. ಯಾಕಂದ್ರೆ ಸ್ವಾಭಿಮಾನ ಬಹಳ ಮುಖ್ಯ. ಸ್ವಾಭಿಮಾನ ಕೆದಕಿದ್ರೆ ನಾವು ಬಿಡಾಗಿಲ್ಲ, ನಾವು ಸುಮ್ಮನೆ ಇರೋದಿಲ್ಲ. ಅದ್ರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಹೆಜ್ಜೆಡಬೇಕು. ಆದ್ರೆ ಇವತ್ತು ದಿವಸ ತಾವು ಮಾಡ್ತಕ್ಕಂಥ ನೋಡಿ ತಮ್ಮ ಘನಕಾರ್ಯಗಳನ್ನ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ
ಅಥವಾ ತಮ್ಮ ಕ್ಷೇತ್ರಗಳಲ್ಲಿ ಮಾಡಿರ್ತಕ್ಕಂಥ ಘನಕಾರ್ಯಗಳನ್ನು ನೋಡಿ ಇವತ್ತು ದಿವಸ ನಮ್ಮ ಹುಕ್ಕೇರಿ ತಾಲೂಕಿನ ಜನ ಇವತ್ತು ಜಾತಿ ಮತ ಪಂಥ ವರ್ಗ ವರ್ಣ ಅನ್ನೋದನ್ನೇ ಎಲ್ಲರೂ ಒಗ್ಗಟ್ಟಾಗಿ ನಾವು ಸ್ವಾಭಿಮಾನದಿಂದ ಬದುಕೋಣ ಅನ್ನುವಂತ ನಿರ್ಣಯ ಮಾಡಿದ್ದಾರೆ. ನಾವು ಎಲ್ಲ ಹೇಳಿದ್ರು ಪ್ರಮಾಣ ವಚನ ನಾವು ಮಾಡಕ್ ಹಚ್ಚಿದೀವಿ. ಕುಮಾರ ಅಂದ್ರೆ ಏವಿ ಮಾಡಿದ್ರು ನಾವು ಮಾಡಕ್ ಹಚ್ಚಿರ್ತೀವಿ. ಅದನ್ನ ಎಂದು ಹೇಳಕ್ ಹೋಗಿಲ್ಲ, ಹೇಳಕ್ ಹಚ್ಚಕ್ ಹೋಗಿಲ್ಲ. ಸ್ವಯಂ ಪ್ರೇರಿತವಾಗಿ ನಮ್ಮ ತಾಲೂಕಿಗೆ ಸಂಸ್ಕಾರ ಐತಿ. ದುರ್ದುಂಡ್ಯಾಪನ ತಾಲೂಕ, ದುರ್ದುಂಡ್ಯಾಪನ ನಾಡು, ದುರ್ದುಂಡ್ಯಾಪನ ಬೀಡು, ಹೊಳೆಮನ ನಾಡು, ಹೊಳೆಮನ ಬೀಡು, ಶಂಕರಲಿಂಗನ ನಾಡು, ಶಂಕರಲಿಂಗನ ಬೀಡು, ಕಮಲವಾಯಿಯ ನಾಡು, ಕಮಲವಾಯಿಯ ಬೀಡು. ಇಂಥ ನಿರ್ಲಿ ಬಸವಣ್ಣನ ನಾಡು, ನಿರ್ಲಿ ಬಸವಣ್ಣನ ಬೀಡು. ಅವ ದೇವರ ಮನೆ ಮೈಯಾಗ ಬಂದು ನಿಮ್ಮನ್ನು ನೀವು ಸಂರಕ್ಷಣೆ ಮಾಡಿಕೊಡ್ರು. ನೀವು ಸಂರಕ್ಷಣೆ ಮಾಡ್ಕೊಳ್ಳೋದ್ರ ಮುಂದೆ ನಿಮಗೆ ದೊಡ್ಡ ದುರ್ಗತಿ ಬರ್ತೈತೆ ಅನ್ನುವಂತ ಪ್ರಜ್ಞೆಯನ್ನು ನಿಮ್ಮಲ್ಲಿ ಕೊಟ್ಟಾಗ ಪ್ರತಿಜ್ಞಾವಿಧಿಯನ್ನು ನೀವು ಸ್ವೀಕಾರ ಮಾಡಿದ್ರು ಅನ್ನುವಂತ ಮಾತನಾಡಿ ಯಾರು ಹೋಗಿ ಹೇಳಿ ಯಾರುಗಳನ್ನ ಅನಿಶ್ಚಿತ ಮಾಡುವಂತ ಜನ ನಮ್ಮ ತಾಲೂಕಿನಲ್ಲಿಲ್ಲ. ಒಳ್ಳೆ ಸಂಸ್ಕಾರ ಆಚಾರ ವಿಚಾರಗಳನ್ನು ಹೊಂದ್ಕೊಂಡಿರ್ತಕ್ಕಂಥ ನಮ್ಮ ತಾಲೂಕು, ಸ್ವಾಭಿಮಾನದಿಂದ ಇರಬೇಕನ್ನುವಂತ ನಮ್ಮ ತಾಲೂಕು. ಆದ್ರೆ ಇವತ್ತು ದಿವಸ ಯಾರದನ್ನ 2008ರಲ್ಲಿ ಆ ಭಾಗದ ಶಾಸಕರಾಗಿರ್ತಕ್ಕಂಥ ಎ.ಬಿ. ಪಾಟೀಲರು ದಡ್ಡಿ ಮತ್ತು ಎಮ್ಕನಮಡಿ ಭಾಗವನ್ನು ಪರಿಚಯ ಮಾಡಿಕೊಟ್ರು. ಇದರ ಜೊತೆಗೆ ಈ ಭಾಗದ ಶಾಸಕರಾಗಿರ್ತಕ್ಕಂಥ ಉಮೇಶ್ ಕತ್ತಿಯವರು ಇವತ್ತು ದಿವಸ ನಮ್ಮ ಗುಡಿಗೇರಿ ಜಿಲ್ಲಾ ಪಂಚಾಯತಿಯನ್ನು ಮತ್ತು ಬಾಷಾಪುರ ಜಿಲ್ಲಾ ಪಂಚಾಯತಿಯನ್ನ ಪರಿಚಯ ಮಾಡಿಕೊಟ್ರು. ಇವರೇ ಕೂಡಿ ಇಬ್ರು ದಿವಂಗತ ಉಮೇಶ್ ಕತ್ತಿ ಮತ್ತು ಇವರು ಕೂಡಿ ಹೆಚ್ಚಿನ ಗಿಡನ ಈ ಕಂಡಾಪಟ್ಟಿ ಕಸ ಮಾಡಾಕ ಮೂಡ್ಲಾಗತ್ತೆ, ಹಚ್ಚಿದವ್ರ ಕಾಲಾಗನ ಚುಚ್ಚಾಕತ್ತೆ. ಅದಕ್ಕೆ ಇವತ್ತು ಅವರಿಬ್ಬರು ಕೂಡ ಹೆಚ್ಚಿದ್ರು, ನಾವಿಬ್ರು ಕೂಡ ಕಿತ್ತು ಗಿತ್ತೀವಿ. ನಿಮ್ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೇವಲ ನಿಮ್ಮ ಸಹಕಾರ, ನಿಮ್ಮ ಒಂದು ಮತ ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ಕರ್ನಾಟಕ ರಾಜ್ಯ ಹುಕ್ಕೇರಿ ತಾಲೂಕಿನಲ್ಲಿ ಜನ ಪ್ರಜ್ಞಾವಂತರು ಅಥವಾ ಹಣ ಆಶೆಗಾಗಿ ಹೋಗುವಂತ ಜನ ಅನ್ನೋದನ್ನ ಇವತ್ತು ದಿವಸ ಕರ್ನಾಟಕ ರಾಜ್ಯ ನೋಡ್ತಾ ಇದೆ. ನಿಮ್ಮೊಂದು ಮತ ಕರ್ನಾಟಕ ರಾಜ್ಯದಿಂದ ಈ ಭ್ರಷ್ಟರನ್ನು ದೂರ ಇಡಬೇಕು ಅನ್ನುವಂತ ವಿಚಾರದಲ್ಲಿ ಇವತ್ತು ದಿವಸ ನಿಮ್ಮೊಂದು ಮತ ಸಾಕ್ಷಿ ಆಗಲಿದೆ. ಜೊತೆಗೆ ಉತ್ತರ ಕರ್ನಾಟಕಕ್ಕೆ ಅಡ್ಡಗಾಲ ಹಾಕಿರ್ತಕ್ಕಂಥ ನಿಮ್ಮದೊಂದು ಮತ ಉತ್ತರ ಕರ್ನಾಟಕದ ಪ್ರತಿಯೊಂದು ಕುಟುಂಬಗಳಿಗೆ ಆಶ್ರಯವಾಗಲಿದೆ. ನಿಮ್ಮದೊಂದು ಮತ ಬೆಳಗಾವಿ ಜಿಲ್ಲೆಯಿಂದ ಭ್ರಷ್ಟಾಚಾರವನ್ನು ದೂರ ಮಾಡುವಂತ ದಿನಗಳನ್ನು ಮುಂದೆ ತರ್ತದೆ ಅನ್ನುವಂತ ಮಾತಿನ ಸಲುವಾಗಿ ನಿಮ್ಮ ಮತದ ಪ್ರಾಮುಖ್ಯತೆ ನಿಮಗಿರಾಕಿಲ್ಲ. ಆದ್ರೆ ಇದರ ಪ್ರಾಮುಖ್ಯತೆ ರಾಜ್ಯಕ್ಕಿದೆ, ಉತ್ತರ ಕರ್ನಾಟಕಕ್ಕಿದೆ, ಜಿಲ್ಲೆಗಿದೆ ಅನ್ನೋದನ್ನ ದಯಮಾಡಿ ಎಲ್ಲರೂ ಅರ್ಥ ಮಾಡಿಕೊಂಡು ಸ್ವಾಭಿಮಾನ ಪಡೆಯಲಿಕ್ಕೆ ನಾವು ಆಶೀರ್ವಾದ ಮಾಡಬೇಕು ಅನ್ನೋ ವಿನಂತಿಯನ್ನ ಕೈಗೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇವತ್ತು ಅನೇಕ ವಿಷಯಗಳನ್ನು ಮಂದಿ ಹೇಳ್ತಾರೆ. ಅವ್ರದ್ದು ಎತ್ತರ ಭ್ರಷ್ಟಾಚಾರ ಬಿಟ್ಟರೆ ಮತ್ತೊಂದು ಉದ್ಯೋಗ ಇಲ್ಲ. ಇವತ್ತಿನ ದಿವಸ ಬಹಳ ಜನ ಹೇಳುವಂತ ಸಂದರ್ಭದಲ್ಲಿ ನಿನ್ನೆ ಹಿರಣ್ಯಕೇಶಿ ಸಹಕಾರ ಕಾರ್ಖಾನೆ 69ನೇ ಸರ್ವಸಾಧಾರಣ ಸಭೆಯಲ್ಲಿ ಹೋಗಿ ಹೇಳಿದ್ರು ನಿಪ್ಪಾಣಿ ಭಾಗದವರು, ಮೊನ್ನೆ 50,000 ಕ್ವಿಂಟಲ್ ಸಕ್ರಿ ತುಡುಗು ಮಾಡಿದ್ದು ಬಹುಶಃ ತಾವೆಲ್ಲ ವಾಟ್ಸಪ್ ದಾಗ ನೋಡಿರ್ಬೋದು. 50,000 ಕ್ವಿಂಟಲ್ ಸಕ್ರಿ ತುಡುಗು ಮಾಡಿ ಗೋಡೌನ್ ಇಟ್ಟಾಗ GST ಟೀಮ್ ಹೋಗಿ ರೇಡ್ ಮಾಡಿ ಅವ್ರು ಏನ್ ದಂಡ ಕಟ್ಟಬೇಕು ದಂಡ ಕಟ್ಟಿದ ನಂತರ ಸಹಿತ ಮಾತ್ರ ರೈತರು ಇವತ್ತು ದಿವಸ ಹೈಕೋರ್ಟ್ ಹೋದ ನಂತರ ಹೈಕೋರ್ಟ್ ಇವತ್ತು ದಿವಸ ರೈತರಿಗೆ ಪ್ರತಿ ಟನ್ನಿಗೆ 25 ರೂಪಾಯಿ ತಾವು ಕಡಿಮೆ ಕೊಟ್ಟಿದ್ರಿ, ರೈತರಿಗೆ ತಾವು ಅನ್ಯಾಯ ಮಾಡಿದ್ರಿ. ಅದರ ಸಲುವಾಗಿ 0.73% FRP ಅಲ್ಲಿ ಕಡಿಮೆ ಕೊಟ್ಟಿದ್ರಿ ಅನ್ನೋ ಸಲುವಾಗಿ ಇವತ್ತು ದಿವಸ FIR ಅಲ್ಲಿ ಚೇರ್ಮನ್ರು ವೈಸ್ ಚೇರ್ಮನ್ರು ಆಡಳಿತ ಮಂಡಳಿ FIR ಆಗಿದೆ. ಅವ್ರು ಬಂದು ಇವತ್ತು ದಿವಸ ಅಲ್ಲಿ ಹಿರಣ್ಯಕೇಶಿ ಸಂಸ್ಥೆಯ ಸದಸ್ಯರು ಅಲ್ಲ, ಸಂಬಂಧನೂ ಅಲ್ಲ, ಅವ್ರು ಬಂದು ಇವತ್ತು ದಿವಸ ಅಲ್ಲಿ ಭಾಷಣ ಮಾಡ್ತಾರ. ಅಂತವ್ರ ಕೈಯಾಗ ಹಗಲಿ ದರೋಡಿ ಹಗಲಿ 50,000 ಕ್ವಿಂಟಲ್ ಸಕ್ರಿ ತುಡುಗು ಮಾಡೋರ್ ಕೈಯಾಗಿ ನಮ್ಮಂತವ್ರ ಸಂಸ್ಥೆ ಕೊಡಾಕತ್ತಾರಂದ್ರೆ ಇವತ್ತು ದಿವಸ ನಾವು ನಗಬೇಕು ಅಳ್ಬೇಕು ನಮ್ಗೆ ತಿಳಿತಾ ಇಲ್ಲ. ಆ ಒಂದು ಪ್ರಸಂಗವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ದಿವಸ ಅವರಿಗೆ ರೊಕ್ಕಿನ ಗಮ್ಮಿಂಡ್ ಇದೆ. ರೊಕ್ಕಿನ ಗಮ್ಮಿಂಡ್ ಇವತ್ತು ದಿವಸ ರೊಕ್ಕ ಬಹಳ ಮಂದಿ ಕಡೆ ಅದ. ಆದ್ರೆ ಜನರ ಆಶೀರ್ವಾದ ಇರೋದು ಮುಖ್ಯ, ರೊಕ್ಕ ಇರೋದು ಮುಖ್ಯ ಅಲ್ಲ, ಜನರ ಆಶೀರ್ವಾದ ಇರೋದು ಮುಖ್ಯ ಅನ್ನೋ ಸಂದರ್ಭ ಹೇಳ್ತಾ ಅವ್ರು ನಿನ್ನ ಭಾಷಣ ಮಾಡುವಾಗ ಹೇಳಿದ್ರು ನನ್ನ ಕಡೆನೇ ಬರ್ಬೇಕು, DC ಶಿವಾಗಿ ನನ್ನ ಕಡೆ ಬಂದ
ಡಿಸಿಸಿ ನಮ್ ಕಡೆ ಬರ್ತೈತಿ. ನಾನು ಡಿಸಿಸಿ ಟ್ರ್ಯಾಕ್ಟರ್ ಬೇಕಾದ್ರೆ ನನ್ನ ಕಡೆ ಬರ್ಬೇಕು, ಪೈಪ್ಲೈನ್ ಬೇಕಾದ್ರೆ ನನ್ನ ಕಡೆ ಬರ್ಬೇಕು, ಏನ್ ಬೇಕಾದ್ರೆ ನನ್ನ ಕಡೆ ಬರ್ಬೇಕು, ಆಕಳ ಬೇಕಾದ್ರೆ ನನ್ನ ಕಡೆ ಬರ್ಬೇಕು, ಬೆಳ್ಸಾರ ಬೇಕಾದ್ರೆ ನನ್ನ ಕಡೆ ಬರ್ಬೇಕು. ಇವ್ರಿಗೆ ಕೊತ್ವಲ್ಲ ಇವಾಗ ನಾವು ಕೊತ್ವಲ್ಲ ಅದು ಯಾರ ಕೈಯಾಗ ಬರ್ಬೇಕು ಅನ್ನೋದನ್ನು ಸಹಿತ ಇವತ್ತು ದಿವಸ ಬೆಳಗಾವಿ ಜಿಲ್ಲೆಯ ಜನತೆ ಅಕ್ಟೋಬರ್ 19ನೇ ತಾರೀಕು ಇವತ್ತು ದಿವಸ ಯಾರ ಅದಕ್ಕೆ ಸೂಕ್ತರು ಅನ್ನುವಂತ ನಿರ್ಣಯವನ್ನ ಅಕ್ಟೋಬರ್ 19 ತಾರೀಕು ಬೆಳಗಾವಿ ಜಿಲ್ಲೆಯ ಜನ ಹೇಳ್ತಾರೆ ಅನ್ನೋದು ಮಾತ್ರ ಸಹಿತ